ಮೆಗಾ ಪ್ರಾಜೆಕ್ಟ್ ನಿಮಗೆ ಪ್ರೀ ಲಾಂಚಿಂಗ್ ಅಲ್ಲಿ ಇರುವಂತದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಡೆವಲಪ್ಮೆಂಟ್ ಆಗಿರಲಿ ಟಿವಿಎಸ್ ಕಂಪನಿಗೆ ಹೋಗೋ ರೋಡ್ ಅಲ್ಲಿ ಜಸ್ಟ್ ಆಪೋಸಿಟ್ ಅಲ್ಲಿನೇ ಈ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಉಪ್ಕಾರ್ ಹ್ಯಾಬಿಟೇಟ್ ಫೇಸ್ 3 ಅಂತ. ಫೇಸ್ 3 ಹ್ಯಾಬಿಟೇಟ್ ಹೆಸರಲ್ಲೇನೆ ಫೇಸ್ 1 ಫೇಸ್ 2 ಎಲ್ಲ ಮಾಡಿದೀನಿ. ಬೇಕಾದ್ರೆ ನೀವು ಅದನ್ನು ತೋರಿಸಬಹುದು. ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋದು, ಕಂಪ್ಲೀಷನ್ ಆಗಿರೋದು, ಮನೆಗಳೆಲ್ಲ ಬಂದಿರೋದು. ನಿಮಗೆ ಪಾರ್ಕ್, CA ಮತ್ತೆ ವಾಟರ್ ಲೈನ್ ಕನೆಕ್ಷನ್, ಡ್ರೈನೇಜ್, ಸೀವೇಜ್. ಈಗ ಆಲ್ರೆಡಿ ನಮ್ಗೆ ಈ ತರ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಅಂತ ಗೊತ್ತಾಗಿದೆ. ಆಲ್ರೆಡಿ ಒಂದು 25-30 ಜನ ಬುಕ್ ಮಾಡ್ಕೊಂಡಿದ್ದಾರೆ. ಸೈಟ್ ವಿಸಿಟಿಂಗ್ ಏನಾದ್ರು ಫ್ರೀ ಇಲ್ಲ? ಖಂಡಿತವಾಗ್ಲು ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಸೊ ಬೇಗ ಬಂದ್ರೆ ನಿಮಗೆ ಬೇಕಾಗಿರುವಂತ ಸೈಟ್ ನ ತಗೋಬಹುದು. ಬೈ ಚಾನ್ಸ್ ಬುಕಿಂಗ್ ಕ್ಯಾನ್ಸಲ್ ಆಯ್ತು, ರಿಫಂಡ್ ಕೊಡ್ತೇವೆ ಅಮೌಂಟ್. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಸೊ ಇನ್ನೊಂದು ಪ್ರಾಪರ್ಟಿನ ನಿಮಗೆ ತಂದಿರುವಂಥದ್ದು. ಸೊ ತುಂಬ ದಿನ ಆಗಿತ್ತು ಪ್ರಾಪರ್ಟಿ ವಿಡಿಯೋ ಮಾಡ್ದೇನೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಪ್ರಾಪರ್ಟಿ ವಿಡಿಯೋ ಮಾಡಿ ಅಂತ. ಸೊ ಒಂದು ಒಳ್ಳೆ ಮೆಗಾ ಪ್ರಾಜೆಕ್ಟ್ನ ನಿಮಗೆ ತಂದಿದ್ದೀನಿ. ಉಪ್ಕಾರ್ ಡೆವಲಪರ್ಸ್ ಅವರ ಒಂದು ಹೊಸ ಪ್ರಾಜೆಕ್ಟು. ಸೊ ಅತ್ತಿಬೆಲೆಯಲ್ಲಿ ಇರುವಂಥದ್ದು. ಇದು ಹ್ಯಾಬಿಟೇಟ್ ಫೇಸ್ 3 ಅಂತ. ಸೊ ಫೇಸ್ 1 ಫೇಸ್ 2 ಎಲ್ಲಿದೆ ಅಂತ ಕೇಳ್ಬೋದು. ಸೊ ಸರಿದಾರ ಹತ್ರ ಮಾತಾಡೋಣ. ಆಲ್ಮೋಸ್ಟ್ ಇಲ್ಲಿ ಪಕ್ಕದಲ್ಲೇ ನಿಮಗೆ ಫೇಸ್ 1 ಫೇಸ್ 2 ರೆಡಿ ಮಾಡಿ ಆಲ್ರೆಡಿ ಸೋಲ್ಡ್ ಔಟ್ ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ಮೆಗಾ ಪ್ರಾಜೆಕ್ಟ್ ನಿಮಗೆ ಪ್ರೀ ಲಾಂಚಿಂಗಲ್ಲಿ ಇರುವಂಥದ್ದು ವೀಕ್ಷಕರೇ. ಸೊ ಅನ್ಕೋಬೋದು ನೀವು, ಸರ್ ಈ ಥರ ತೋರಿಸ್ತಾ ಇದ್ದೀರಾ, ಇನ್ನೂ ರೆಡಿ ಆಗ್ತಾ ಇದೆ, ಮುಂದೆ ಆಗುತ್ತೋ ಇಲ್ವೋ ಅಂತ. ಸೊ ಭಯಪಡುವಂಥದ್ದು ಏನೂ ಇಲ್ಲ, ಖಂಡಿತ ಇದು ಪ್ರೀ ಲಾಂಚಿಂಗಲ್ಲಿ ಇರುವಂಥದ್ದು. ಸೊ ತುಂಬ ಜನ ಕೇಳ್ತಾ ಇದ್ರು, ಸೊ ಪ್ರೀ ಲಾಂಚಿಂಗಲ್ಲಿ ಇದ್ದಾಗಲೇ ನಮಗೆ ಒಂಚೂರು ವಿಡಿಯೋ ಮಾಡಿ ತೋರಿಸಿ, ಯಾಕಂದರೆ ಬುಕಿಂಗ್ ಆಗುತ್ತೆ, ರೇಟ್ ಒಂಚೂರು ಕಮ್ಮಿ ಇರುತ್ತೆ ಅಂತ ಉದ್ದೇಶಕ್ಕೋಸ್ಕರ. ರೆಡಿ ಆಯಿತು ಅಂತ ಹೇಳಿದಾಗ ನಿಮಗೆ ಗೊತ್ತಿರೋಂಗೆ ರೇಟು ಅದೇ ಥರ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಪಾರ್ಕ್ ವ್ಯವಸ್ಥೆ ಇದೆ ಕಂಪ್ಲೀಟ್. ಇದು ನಿಮಗೆ 8 ಎಕರಲ್ಲಿ ನಿಮಗೆ ಇದು ನಿರ್ಮಾಣ ಮಾಡ್ತಿರೋವಂಥದ್ದು. ಟೋಟಲ್ ನಂಬರ್ ಆಫ್ ಸೈಟು 137 ಸೈಟ್ ರೆಡಿ ಆಗಿರೋವಂಥದ್ದು. ಸೊ ಇವಾಗ ನೀವು ಬೇಗ ಬಂದರೆ ನಿಮಗೆ ಬೇಕಾಗಿರೋವಂಥ ಸೈಟ್ನ ನೀವು ಬುಕ್ ಮಾಡ್ಕೊಂಡು ತೊಗೋಬೋದು. ಈಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಈ ಥರ ನಿಮಗೆ ಬೇಕಾಗಿರೋವಂಥ ಸೈಟ್ನ ತೊಗೋಬೋದು. 30 ಫೀಟ್ ರೋಡು, ಕಾಂಕ್ರೀಟ್ ರೋಡ್ ಇದರಲ್ಲಿ ಬರ್ತಾ ಇರೋದು, ಸಿಮೆಂಟ್ ರೋಡ್ ಅಂತ ಹೇಳ್ಬೋದು, ನಾರ್ಮಲ್ ರೋಡ್ ಅಲ್ಲ ಇದು. ಮತ್ತು ಇನ್ನೊಂದು ಸ್ಪೆಷಲ್ ಅಂದರೆ ಉಪ್ಕಾರ್ ಡೆವಲಪರ್ಸ್ ಅವರು ನಿಮಗೆ ಇಲ್ಲೆಲ್ಲೂ ನಿಮಗೆ ಕರೆಂಟ್ ಕಂಬಗಳು ಕಾಣಲ್ಲ, ಎಲ್ಲ ಅಂಡರ್ಗ್ರೌಂಡು, ಎಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲ ಅಂಡರ್ಗ್ರೌಂಡು. ಸೊ ಸೂಪರಾಗಿದೆ, ಸರ್ ಇದ್ದಾರೆ ನಮ್ಮ ಜೊತೆ. ಸೊ ಅವ್ರನ್ನ ಮಾತಾಡ್ಸೋಣ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಮತ್ತು ಈ ವಿಡಿಯೋನ ನೀವು ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಬೇಕು ವೀಕ್ಷಕರೇ. ಯಾಕೆ ಅಂದರೆ ಸೊ ಒಂದು ಒಳ್ಳೆ ಪ್ರಾಜೆಕ್ಟ್ನ ನಿಮಗೆ ತೋರಿಸ್ತಾ ಕೊಟ್ಟಿರೋವಂಥದ್ದು. ಸೊ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೊಸ ವರ್ಷಕ್ಕೆ ಬಂದಿದ್ದೀವಿ 2025ಗೆ. ಸರ್ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಸೊ ನಮಗೆ ಥ್ಯಾಂಕ್ ಯು ಸರ್. ಫಸ್ಟ್ ಇವತ್ತು ಇನ್ನೊಂದು ಪ್ರಾಜೆಕ್ಟ್ನ ತಂದಿದ್ವಿ. ಸೊ ಸುಮಾರು ಪ್ರಾಜೆಕ್ಟ್ನ ಮುಗಿಸಿದ್ವಿ ನಿಮ್ಮದು ಆಲ್ರೆಡಿ. ನೀವು ಚಾನಲ್ ರೆಗ್ಯುಲರ್ ನಾವು ಮಾಡ್ತಾ ಇರ್ತೀವಿ ಉಪ್ಕಾರ್ ಡೆವಲಪರ್ಸ್ ಅವ್ರದ್ದು, ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಡೆವಲಪ್ಮೆಂಟ್ ಆಗಿರಲಿ. ಸೊ ಈ ಥರ ಒಂದಿರುತ್ತೆ. ಸೊ ಇವಾಗ ನಾವು ತೋರಿಸ್ತಾ ಇದು ಪ್ರೀ ಲಾಂಚಿಂಗಲ್ಲಿ ಇರುವಂಥದ್ದು. ಹೌದು ಅಲ್ವಾ ಸರ್? ಇದು ಯಾವಾಗ ರೆಡಿ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಆಯ್ತು ಇದು ರೆಡಿ? ವೈಭವ್ರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ದು ಉಪ್ಕಾರ್ ಡೆವಲಪರ್ಸ್ ಇದು ನಾವು 50th ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹೌದು, ಇದು ನಮ್ದು 50ನೇ ವರ್ಷ. ಸುಮಾರು ಪ್ರಾಜೆಕ್ಟ್ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಮಾಡಿದೀವಿ, ಡೆವಲಪ್ ಮಾಡಿದೀವಿ, ಸೇಲ್ ಮಾಡಿದೀವಿ. ಸೊ ಇದು ಬಂದು ನಾವು ಅತ್ತಿಬೆಲೆಯಿಂದ ಆನೇಕಲ್ಗೆ ಹೋಗೋ ರೋಡ್ ಅಲ್ಲಿ ಒಂದು ವೈ ಜಂಕ್ಷನ್ ತರ ಬರ್ತದೆ. ಟುವರ್ಡ್ಸ್ ನಾವು ಲೆಫ್ಟ್ ತಗೊಂಡ್ರೆ ಟಿವಿಎಸ್ ಕಂಪನಿ ರೋಡ್. ಟಿವಿಎಸ್ ಕಂಪನಿಗೆ ಹೋಗೋ ರೋಡ್ ಅಲ್ಲಿ ಜಸ್ಟ್ ಆಪೋಸಿಟ್ ಅಲ್ಲೇನೆ ಈ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಉಪ್ಕಾರ್ ಹ್ಯಾಬಿಟೇಟ್ ಫೇಸ್ 3 ಅಂತ. ಯಾಕಂದ್ರೆ ಫೇಸ್ 1 ಫೇಸ್ 2 ಅಡ್ಜಸ್ಟೆಂಟ್ ಟು ಟಿವಿಎಸ್ ಕಂಪನಿ ಆಲ್ರೆಡಿ ಸೋಲ್ಡ್ ಔಟ್ ಪ್ರಾಜೆಕ್ಟ್. ಅದು ಬಟ್ ಇಲ್ಲೇ ನಿಯರೆಸ್ಟ್ ಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಅದೆಲ್ಲ ಪೂರ್ತಿ ಸೋಲ್ಡ್ ಔಟ್ ಆಗಿದೆ. ಸೊ ಜನಗಳದ್ದು ಬೇಡಿಕೆ ಜಾಸ್ತಿ ಮತ್ತೆ ಇನ್ನು ಎಕ್ಸ್ಟೆಂಡ್ ಮಾಡೋದಿಲ್ವಾ ಅಂತ ತುಂಬಾ ಜನ ಡಿಮ್ಯಾಂಡ್ ಇತ್ತು. ಸೊ ಅದರಿಂದ ಇವಾಗ ಫೇಸ್ 3 ಅಂತ ಇನ್ನೊಂದು ಅರ್ಧ ಕಿಲೋಮೀಟರ್ ಎಕ್ಸ್ಟೆನ್ಷನ್ ಅಲ್ಲಿ ಇದು ಮಾಡ್ತಾ ಇದೀವಿ. ಇದು ಬಂದು ದಾಸನ್ಪುರ ವಿಲೇಜ್ ಅಂತ ಹೇಳ್ತೀವಿ. ದಾಸನ್ಪುರ ಇದು ಟೋಟಲ್ ಒಂದು 20 acres ಲ್ಯಾಂಡ್ ಇದೆ. ಸೊ ಇದರಲ್ಲಿ ಇವಾಗ ನಾವು ಫಸ್ಟ್ ಒಂದು 8 acres ಅಲ್ಲಿ ಡೆವಲಪ್ ಮಾಡ್ತಾ ಇದೀವಿ. 137 ಸೈಟ್ಗಳು ಬರ್ತಾ ಇದೆ. 30, 40, 30, 50 ಒಂದ್ ಸ್ವಲ್ಪ ಡೈಮೆನ್ಷನ್ ಸೈಟ್ಗಳು ಇದೆ. ಸೊ ರೋಡ್ ವಿಡ್ತ್ಗಳೆಲ್ಲಾನು 30 ಫೀಟ್ ಬರುತ್ತೆ. STR ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಪ್ರೂವಲ್ ಇದು. BMRD ಅಪ್ರೂವ್ಡ್, ರೇರಾ ರಿಜಿಸ್ಟರ್ ಆಗಿದೆ. ಸೊ ಇವಾಗ ನೋಡ್ಬೋದು ಎಲ್ಲ 30 ಫೀಟ್ ರೋಡ್ ಇರುತ್ತೆ. ಸೊ ಆಸ್ ಪರ್ ನಾಮ್ಸ್ ಡೆವಲಪ್ಮೆಂಟ್ ಗಳೆಲ್ಲ ನಿಮಗೆ ಪಾರ್ಕ್, CA ಮತ್ತೆ ವಾಟರ್ ಲೈನ್ ಕನೆಕ್ಷನ್, ಡ್ರೈನೇಜ್, ಸೀವೇಜ್ ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಬರುತ್ತೆ. ಇದು ಪ್ರೀ ಲಾಂಚ್ ಇರೋದ್ರಿಂದ ನಾವು ಈ ಮಂತ್ 17th, 18th, 19th ಗೆ ಲಾಂಚ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದೀವಿ. ಸೊ ಇವಾಗ ಆಲ್ರೆಡಿ ತುಂಬಾ ಎನ್ಕ್ವೈರೀಸ್ ಗಳೆಲ್ಲ ಬರ್ತಾ ಇದೆ. ಸೊ ಬುಕಿಂಗ್ಸ್ ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕಂಪ್ಲೀಷನ್ ಆಗ್ತಾ ಇದ್ದಂಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸೊ ಅನ್ಕೋಬಹುದು ಪ್ರೀ ಲಾಂಚಿಂಗ್ ಅಲ್ಲಿ ಯಾಕೆ ಇನ್ನ ಡೆವಲಪ್ಮೆಂಟ್ ಆಗ್ಲಿವಲ್ಲ, ಪ್ರೀ ಲಾಂಚಿಂಗ್ ಮುಂಚೆನೆ ವಿಡಿಯೋ ಮಾಡ್ಬಿಟ್ಟು ಆಗ್ತಾ ಇದ್ದೀರಾ, ಮುಂದೆ ಆಗುತ್ತೋ ಇಲ್ವೋ ಅಂತ ತುಂಬಾ ಜನ ಕ್ವಶನ್ಗಳು ಕೇಳುವಂತ ಇಲ್ಲ, ಕಮೆಂಟ್ಗಳು ಖಂಡಿತವಾಗ್ಲು. ಏನಂದ್ರೆ ಯಾಕಂದ್ರೆ ಉಪ್ಕಾರ್ ಡೆವಲಪರ್ಸ್ ಒಂದು ನಂಬಿಕೆಯಲ್ಲಿ ತುಂಬಾನೇ ಪ್ರಾಜೆಕ್ಟ್ ಡೆವಲಪ್
ಡೆವಲಪ್ ಮಾಡಿದೀವಿ. ಯಾಕಂದ್ರೆ ಈಗ ಇದರಲ್ಲಿ ಹ್ಯಾಬಿಟೇಟ್ ಹೆಸರಲ್ಲೇನೆ ಫೇಸ್ 1 ಫೇಸ್ 2 ಎಲ್ಲ ಮಾಡಿದೀನಿ. ಬೇಕಾದ್ರೆ ನೀವು ಅದನ್ನು ತೋರಿಸಬಹುದು. ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋದು, ಕಂಪ್ಲೀಷನ್ ಆಗಿರೋದು, ಮನೆಗಳೆಲ್ಲ ಬಂದಿರೋದು, ಅದನ್ನು ತೋರಿಸಿ. ಇದು ಪ್ರೀ ಲಾಂಚ್ ಇರೋದ್ರಿಂದ ಜನಗಳಿಗೆ ಒಂದು ಆಯ್ಕೆ ಸಿಗುತ್ತೆ. ಅವರು ಬೇಕಾಗಿರೋ ಸೈಟ್ ನಂಬರಿಂಗ್, ಒಬ್ಬೊಬ್ರು ನ್ಯೂಮರಲಿ ನಂಬರ್ ನೋಡ್ಕೊಂಡು ತಗೊಂತಾರೆ, ಫೇಸಿಂಗ್ ವೈಸ್ ತಗೊಂತಾರೆ. ಅವ್ರಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ಪ್ರೀ ಲಾಂಚ್ ಅಲ್ಲೇ ಬಂದು ಅವ್ರಿಗೆ ಯಾವ್ದು ಇಷ್ಟ ಪಡ್ತಾರೋ ಆ ಸೈಟ್ ನ ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಬಹುದು. ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ಕಂಪ್ಲೀಷನ್ ಆಗಿದ ತಕ್ಷಣ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸೊ ಇದೆಲ್ಲ STRR ಅಪ್ರೂವ್ಡ್ ಆಗಿರೋದ್ರಿಂದ BMRD ಅಪ್ರೂವಲ್ ಎಲ್ಲ ಇರುತ್ತಲ್ಲ, ನಿಮ್ಗೆ ಒಂದು 75% ಲೋನ್ ಮೇಜರ್ ಬ್ಯಾಂಕ್ಸ್ ಇಂದ ಲೋನ್ಗಳು ಸಿಗುತ್ತೆ. ಹಾಗೆ ಆಗುತ್ತೆ. ಸೊ ರೇರ್ ಅಪ್ರೂವಲ್ BMRD ಅಂತ ಬಂದಾಗ ವಿಷಯ, ಸೊ ಅವ್ರದೇ ಆದಂತ ನಿಮ್ಗೆ 30 ಫೀಟ್ ರೋಡ್ ಇರಲೇಬೇಕು, ಮತ್ತೆ ಸಿವೇಜ್ ಆಗಿರ್ಲಿ, ಮತ್ತೆ STP ಆಗಿರ್ಲಿ, ಪ್ರತಿಯೊಂದು ಕೊಡ್ಲೇಬೇಕು. ಸೊ ಇವ್ರದ್ದು ಯಾಕಂದ್ರೆ ಪ್ರೀ ಲಾಂಚಿಂಗ್, ನಾನು ಆಗ್ಲಿಂದ ಹೇಳ್ತೇನೆ, ಪ್ರೀ ಲಾಂಚಿಂಗ್ ಅಲ್ಲಿ ಇರುವಂತ ಬೇಗ ಬಂದ್ರೆ ನಿಮ್ಗೆ ಸೆಲೆಕ್ಟೆಡ್ ಸೈಟ್ ನಿಮಗೆ ಯಾವ್ದು ಬೇಕೋ ನೀವು ಅದನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಬೇಗ ಬನ್ನಿ, ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಸೊ ಹೊಸ ವರ್ಷ ಕೂಡ ಬಂದಿದೆ, 2025ಗೆ ಕಾಲಿಟ್ಟಿರೋ ಯಾರಾದ್ರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ 2024ರಲ್ಲಿ ತಗೊಳಕ್ ಆಗಿಲ್ಲ ಸೈಟ್, 2025 ಇದ್ರು ನಾವು ಸೈಟ್ ತಗೊಳ್ಳೋಣ ಅಂತ ಬಂದಾಗ ಖಂಡಿತ ಉಪ್ಕಾರ್ ಡೆವಲಪರ್ಸ್ ಇದು ಫೇಸ್ 3 ಇದು ಪ್ರಾಜೆಕ್ಟ್. ಸೊ ಮೆಗಾ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇವ್ರದ್ದು ಇನ್ನೊಂದು ಸುತ್ತಮುತ್ತ ಪ್ರಾಜೆಕ್ಟ್ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ನಿಮಗೆ. ಫಸ್ಟ್ ಇದ್ರ ಬಗ್ಗೆ ನಾವು ಮಾತಾಡ್ಬಿಡೋಣ ಸರ್. ಇವಾಗ ಇಲ್ಲಿ 30 ಫೀಟ್ ಎಲ್ಲದಕ್ಕೂ ಸರ್ 30 ಫೀಟ್ ರೋಡ್ ಬರುತ್ತೆ. ಇಲ್ಲಿ ಏನ್ 8 acres ನಮ್ದು ಏನ್ ಲ್ಯಾಂಡ್ ಇವಾಗ ಡೆವಲಪ್ ಮಾಡ್ತಾ ಇದೀವೋ ಸುತ್ತು ಕಾಂಪೌಂಡ್ ಹಾಕಿರ್ತೀವಿ, ಪೂರ್ತಿ ಕಾಂಪೌಂಡ್ ಹಾಕಿರ್ತೀವಿ. ಮತ್ತೆ ಮೇನ್ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಎಲ್ಲ ಬರುತ್ತೆ. ಮುಂದೆ ಆರ್ಚ್, ಸೆಕ್ಯೂರಿಟಿ ಎಲ್ಲಾನು ಮೇನ್ ಎಂಟ್ರೆನ್ಸ್ ಅಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಪಾರ್ಕ್ಗಳಿಗೆಲ್ಲಾನು ನಾವು ಜಾಗಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಇದೆಲ್ಲ ಫೆನ್ಸಿಂಗ್ ಗಳೆಲ್ಲ ಹಾಕಿರೋ ಜಾಗದಲ್ಲಿ ಪಾರ್ಕ್, CA, ಲ್ಯಾಂಡ್ ಬ್ಯಾಂಕ್ ಇದೆಲ್ಲಾನು ಬರುತ್ತೆ. ಅದೆಲ್ಲಾನು ಸ್ಪೆಸಿಫಿಕ್ ಆಗಿ ಬೋರ್ಡ್ಗಳನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಫುಲ್ ಡೆವಲಪ್ ಆದಾಗ ಎಲ್ಲ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಇಲ್ಲಿ ಈ ತರ ಬರ್ತಾ ಇದೆ ಅಂತ. ಸರ್ ಇನ್ನೊಂದು ಹೇಳ್ಬಿಡ್ತೀನಿ, ಇವಾಗ ಪ್ರೀ ಲಾಂಚಿಂಗ್ ಅಲ್ಲಿ ಇದೆ, ವಿಡಿಯೋ ಮಾಡ್ತಾ ಇದೀವಿ. ಇದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ಲಿ ವೀಕ್ಷಕರೇ. ಸೊ ಅವಾಗ್ಲೂ ಒಂದು ವಿಡಿಯೋ ಮಾಡಾಕ ಖಂಡಿತ ಮುಂಚೆ ಹೆಂಗಿತ್ತು, ಇದಾದ್ಮೇಲೆ ನಿಮ್ಗೆ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಮಾಡಿದಾರೆ ಅನ್ನೋದನ್ನ ಅದನ್ನು ವಿಡಿಯೋನು ನಿಮ್ಗೆ ಇನ್ನೊಂದು ಎಷ್ಟು ದಿನದಲ್ಲಿ ಮಾಡ್ಬೋದು ಸರ್? ಅದನ್ನ 1 ಮಂತ್ ಆಗುತ್ತೆ, 1.5 ಮಂತ್ ಆಗುತ್ತೆ. ಬೇಡ, 1-2 ತಿಂಗಳೇನೆ ಇಟ್ಕೊಳ್ಳಿ. ಯಾಕಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು. ಸೊ 1.5 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮಂತ್ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತೀವಿ, ಸೊ ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸರ್ ಇವಾಗ ಕರೆಂಟ್ ವ್ಯವಸ್ಥೆ ಯಾವ ತರ ಸರ್ ನಿಮ್ದು? ಅಂಡರ್ಗ್ರೌಂಡ್ ಎಲ್ಲ ಪೂರ್ತಿ ಎಲ್ಲ ಒಳಗಡೆ ಬೋರ್ ಇದೆಯಾ ಸರ್ ಇಲ್ಲಿ? ಬೋರ್ ಇದೆ, ಓವರ್ ಟ್ಯಾಂಕ್ ಇದೆ. ಮತ್ತೆ ಇದಕ್ಕೆ ಎಲೆಕ್ಟ್ರಿಸಿಟಿದು ಡ್ರೈನೇಜ್ ಕನೆಕ್ಷನ್ ಇದೆಲ್ಲ ಆಲ್ರೆಡಿ ಎಲ್ಲ ಕನೆಕ್ಟ್ ಆಗ್ಬಿಟ್ಟಿದೆ. ವಾಟರ್ ಲೈನ್ ಕನೆಕ್ಷನ್ ಇದೆ ನೋಡಿ, ಅಲ್ಲೂ ನೋಡ್ಬೋದು ಆ ಡ್ರೈನೇಜ್ ಕನೆಕ್ಷನ್ ಎಲ್ಲಾನು. ಡ್ರೈನೇಜ್, ಸಿವೇಜ್ ಎಲ್ಲ ಬಂದಿರುತ್ತೆ, ಸ್ಲಾಬ್ಗಳೆಲ್ಲ ಹಾಕಿರ್ತೀವಿ. ಈ ತರ ಒಂದು ಇರುತ್ತೆ ವಿಷಯ. ಸರ್ ಇವಾಗ ನಿಮ್ಗೆ ಕಾರ್ನರ್ ಸೈಟ್ ಅವೈಲೇಬಲ್ ಇದೆ, ಲಾಂಚಿಂಗ್ ಅಲ್ಲಿ ಇದೆ. ಈಗ 137 ಸೈಟ್ ಅಲ್ಲಿ ಈಗ ಆಲ್ರೆಡಿ ನಮ್ಗೆ ಈ ತರ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಅಂತ ಗೊತ್ತಾಗೇನೆ ಆಲ್ರೆಡಿ ಒಂದು 25-30 ಜನ ಬುಕ್ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಗಳು ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಒಂದು 100 ಸೈಟ್ ಗಳು ಅವೈಲೇಬಲ್ ಇದೆ. ಕಾರ್ನರ್ ಇದೆ, ಪ್ಲಸ್ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಎಲ್ಲಾನು ಅವೈಲೇಬಲ್ ಇದೆ. ಸೊ ಈಗ ನಾವೇನ್ ಲಾಂಚ್ ಮಾಡ್ತೇವೆ 17th, 18th, 19th ಈ ಮಂತ್ ಅಲ್ಲಿ ಮಾಡ್ತಾ ಇರಲ್ಲ. ಈಗ ಬಂದ್ರೆ ನಿಮ್ಗೆ ಸೆಲೆಕ್ಟೆಡ್ ಸೈಟ್ಗಳು ಸಿಗುತ್ತಲ್ಲ. ಸೊ ವೀಕ್ಷಕರೇ ಖಂಡಿತ ಬೇಗ ಬನ್ನಿ. ಸೊ ನಿಮ್ಮ ಸೈಟ್ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ಕೊಳ್ಳಿ. ಸೊ ಸರ್ ಹೇಳ್ದಂಗೆ ಆಗ್ಲೇ 17th, 18th, 19th ಜನವರಿ. ಸೊ 3 days ಇರುತ್ತೆ, ಬನ್ನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ. ನಿಮ್ಗೆ ಲೊಕೇಶನ್ ಸಿಕ್ಕಿಲ್ವಾ, ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರೇ ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಸರ್ ಸೈಟ್ ವಿಸಿಟಿಂಗ್ ಏನಾದ್ರು ಫ್ರೀ ಇದೆಯಾ ನಿಮ್ಗೆ? ಖಂಡಿತವಾಗ್ಲು ಅವರು ಯಾವಾಗ ಬರ್ತಾರೆ ಅಂತ ಮುಂಚೆ ನಮಗೆ ಕಾಲ್ ಮಾಡಿ ಆಫೀಸಲ್ಲಿ ಇನ್ಫಾರ್ಮ್ ಮಾಡಿದ್ರು ಅಂದ್ರೆ ಅವ್ರು ನಮ್ಮ ಆಫೀಸಿಂದ ನಾವು ಪಿಕ್ ಮಾಡ್ಕೊಂಡ್ ಬಂದು ತೋರಿಸ್ತೀವಿ. ನಮ್ದು ಹೆಡ್ ಆಫೀಸ್ ಜಯನಗರಲ್ಲಿ ಇದೆ, ಕೆಂಗೇರಿಲಿ ಒಂದು ಬ್ರಾಂಚ್ ಇದೆ, ಅತ್ತಿಬೆಲೆ ಇದೆ. ಸೊ ನೀವು ಎಲ್ಲಿಗೆ ಬರ್ತೀರೋ ಯಾವ ತರ ಇದಿದೆ ಅಂತ ನಮಗೆ ಮುಂಚೆನೆ ತಿಳಿಸ್ಬಿಟ್ರೆ ನಾವು ಅದಕ್ಕೆ ತಕ್ಕಂತ ಅರೇಂಜ್ ಮಾಡಿ ಕರ್ಕೊಂಡ್ ಬರ್ತೀವಿ. ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ ವಿಷಯ. ಸೊ ಬನ್ನಿ, ಕರುನಾಡ AJ ಯೂಟ್ಯೂಬ್ ಚಾನಲ್ ಇಂದ ಬನ್ನಿ, ಕೇಳ್ಕೊ ಬನ್ನಿ. ಸೊ ನಿಮ್ಗೆ ಇನ್ನ ಬೆಸ್ಟ್ ಏನಾದ್ರು ಡಿಸ್ಕೌಂಟ್ ಸರ್ ಏನಾದ್ರು ಮಾಡ್ಕೊಡ್ತಾರೆ ಖಂಡಿತವಾಗ್ಲು. ಯಾಕಂದ್ರೆ ಒಂಥರ ಮೆಂಬರ್ ತರ ಆಗೋಗ್ಬಿಟ್ಟಿದೀವಿ ನಾವು ಉಪ್ಕಾರ್ ಡೆವಲಪರ್ಸ್ ಅಂತಾಗ ಮೆಂಬರ್ ತರ. ಖಂಡಿತ ಬನ್ನಿ, ಒಂದ್ ಒಳ್ಳೆ ಪ್ರಾಜೆಕ್ಟ್ ನ ನೋಡ್ತಾ ಇದ್ದೀನಿ ಈ ಚಾನಲ್ ಅಲ್ಲಿ. ಸೊ ತುಂಬಾ ದಿನಗಳಾಗಿತ್ತು ಉಪ್ಕಾರ್ ಡೆವಲಪರ್ಸ್ ವಿಡಿಯೋಗಳು ಮಾಡಿದೆ. ಸೊ ಒಂದು ಒಳ್ಳೆ ಪ್ರಾಜೆಕ್ಟ್ ನ ತೋರಿಸ್ತಾ ಇದೆ ಸರ್. ಇವಾಗ ಈ ಲೇಔಟ್ ಆಯ್ತು, ಸ್ವಲ್ಪ ಅಮ್ಯುನಿಟೀಸ್ ಎಲ್ಲ ನಾವು ಹೇಳಾಯ್ತು. ಇನ್ನೊಂದು ನೀವು ಯಾವ್ದೋ ಒಂದು ಲೇಔಟ್ ಇದೆ ಅಂದ್ರೆ? ಹೌದು ವೈಭವ್, ಇದ್ರ ಪಕ್ಕದಲ್ಲೇನೆ ನಮ್ದು ಇದಕ್ಕೆ ಅಟ್ಯಾಚ್ ಆದಂಗೆ ಇದು ನೋಡಿ. ಇದು ನಮ್ಗೆ ಕರ್ನಾಟಕ ಬಾರ್ಡರ್ ಬರುತ್ತೆ. ಕರ್ನಾಟಕ ಬಾರ್ಡರ್ ಅಲ್ಲಿ ಈ ಕಡೆ ದಾಸನ್ಪುರ ಅಂತ ಹೇಳ್ತೀವಿ. ಇದ್ರ ಪಕ್ಕದ್ದು ಕೊತ್ತಗಂಡಪಲ್ಲಿ ವಿಲೇಜ್ ಅಂತ ಹೇಳ್ತೀವಿ. ಇದು ಬಂದು ತಮಿಳ್ನಾಡಿಗೆ ಸೇರುತ್ತೆ. ಈ ಕೊತ್ತಗಂಡಪಲ್ಲಿ ವಿಲೇಜ್ ಅಲ್ಲಿ ತಮಿಳ್ನಾಡಲ್ಲಿ ಉಪ್ಕಾರ್ ಗಾರ್ಡೇನಿಯಾ ಹೆಸರಲ್ಲಿ ಲೇಔಟ್ ಮಾಡ್ತಾ ಇದೀವಿ. ಅಂದ್ರೆ ಈ ಲೇಔಟಿನ ಇನ್ನು ಮುಂದೆ ಪಕ್ಕದಲ್ಲೇ ಒಂದು
500 ಮೀಟರ್ಸ್ ಬರಲ್ಲ, ಒಂದು 100-150 ಮೀಟರ್ಸ್ ಓಕೆ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಹೊಸ ಲೇಔಟ್ ಮಾಡ್ತಾ ಇದೀವಿ. ಅದು ನಮ್ದು ಟೋಟಲ್ ಒಂದು 100+ ಏಕರ್ಸ್ ಲ್ಯಾಂಡ್ ಇದೆ. 100+ ಏಕರ್ಸ್ ಅಲ್ಲಿ ನಾವು ಇವಾಗ ಡೆವಲಪ್ ಮಾಡ್ತಾ ಇರೋದು ಒಂದು 25 ಏಕರ್ಸ್, 347 ಸೈಟ್ ಮಾಡ್ತಾ ಇದೀವಿ. ಸೊ ಅದು ಪ್ಲಸ್ ನಿಮ್ಗೆ 100 ಏಕರ್ಸ್ ಮೇಲೆ ಹೋಯ್ತು ಅಂದ್ರೆ 1000 ಚಿಲ್ಲರೆ ಸೈಟ್ಸ್ಗಳು ಬಂದ್ಬಿಡುತ್ತೆ. ಇದು ಫೇಸ್ ವೈಸ್, ಅದನ್ನು ಫೇಸ್ ವೈಸ್ ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ. ಹೌದು, ಅದನ್ನು ನಿಮ್ಗೆಲ್ಲ ನೋಡ್ಬೋದು. ತಮಿಳ್ನಾಡು ಗೌರ್ಮೆಂಟ್ DTCP ಅಪ್ರೂವ್ಡ್, ಮತ್ತೆ ನೀವು ಅಲ್ಲೂ 30 ಫೀಟ್ 40 ಫೀಟ್. ಬಟ್ ಏನೊಂದು ಅಂದ್ರೆ ಅಲ್ಲಿ ಓವರ್ ಹೆಡ್ ಎಲೆಕ್ಟ್ರಿಸಿಟಿ ಓವರ್ ಹೆಡ್, ನೀವು ಹಳೆ ಲೇಔಟ್ ಅಲ್ಲಿ ನಿಮ್ಗೆ ಅಂಡರ್ಗ್ರೌಂಡ್ ಇರುತ್ತೆ, ಇಲ್ಲಿ ಓವರ್ ಹೆಡ್ ಮಾತ್ರ ಎಲೆಕ್ಟ್ರಿಸಿಟಿ ಓವರ್ ಹೆಡ್ ಇರುತ್ತೆ. ಬೇರೆ ಎಲ್ಲಾ ತರ ಡೆವಲಪ್ಮೆಂಟ್ಸ್ಗಳು, ಪಾರ್ಕ್ ಆಗಿರ್ಲಿ, CA ಜಾಗ, ಮತ್ತೆ ಡ್ರೈನೇಜ್ ಕನೆಕ್ಷನ್, ವಾಟರ್ ಲೈನ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, STP, ಇದೆಲ್ಲಾನು ಸೇಮ್ ಡೆವಲಪ್ಮೆಂಟ್ಸ್ಗಳು ಬರುತ್ತೆ. ವೈಡ್ ರೋಡ್ಸ್ಗಳು 40 ಫೀಟ್ ವೈಡ್ ರೋಡ್, 30 ಫೀಟ್ ವೈಡ್ ರೋಡ್, ಈ ತರ ರೋಡ್ಸ್ಗಳು ಇರುತ್ತೆ. ನೋಡಿದ್ರಲ್ಲ, ಇದು ಇವಾಗ ನಾವು ತೋರಿಸ್ತಾ ಇರೋದು ಇದು ಕರ್ನಾಟಕಕ್ಕೆ ಸೇರುತ್ತೆ. BMD ಅಪ್ರೂವಲ್, ರೇರಾ ರಿಜಿಸ್ಟ್ರೇಷನ್. ನೀವು ಇನ್ನು ಆ ಕಡೆ ಹೋದ್ರೆ ನಿಮ್ಗೆ ಇಲ್ಲಿಂದ ಒಂದು 500 ಮೀಟರ್ ದೂರ ಹೋದ್ರೆ ನಿಮ್ಗೆ ಅದು ತಮಿಳ್ನಾಡು ಸೇರುತ್ತೆ. ಸೊ ನೋಡಿ, ಈ ತರ ಒಂದು ಆಪ್ಷನ್ ಇದೆ. ಇಲ್ಲ ನೀವು ಇಲ್ಲಿ ತಗೋಬಹುದು, ಇಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತೀರಾ ಅಂದ್ರೆ ತಮಿಳ್ನಾಡು ಸ್ವಲ್ಪ ಹತ್ರದಲ್ಲಿ ಯಾರು ನೋಡ್ತಾ ಇದ್ದೀರಾ ಬಾರ್ಡರ್ ಹತ್ರ ಅಂತ ಹೇಳಿದ್ರೆ ನೀವು ಅಲ್ಲೂ ಕೂಡ ಇಂಕ್ವೈರಿ ಮಾಡ್ಬೋದು. ಅದನ್ನು ಇವ್ರದೇ ಪ್ರಾಜೆಕ್ಟು, ಅದು ತುಂಬಾ ಚೆನ್ನಾಗಿದೆ. ಸೊ ಕ್ಲಿಪ್ ಕೂಡ ಹಾಕಿದೀನಿ, ನೋಡ್ತಿರ್ಬೋದು ಯಾವ ತರ ರೆಡಿ ಆಗ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಅದು ಲಾಂಚ್ ಇಟ್ಕೊಂಡಿದೀವಿ. ಸೇಮ್ ಡೇನೆ 17th 18th 19th. ಅದು ಮತ್ತೆ ಇದು ಎರಡು ಸೇಮ್ ಡೇನೆ ಲಾಂಚ್ ಇಟ್ಕೊಂಡಿದೀವಿ. ಯಾಕಂದ್ರೆ ತಮಿಳ್ನಾಡಲ್ಲಿ ಇಷ್ಟಪಡೋರು ಒಂದ್ ಸ್ವಲ್ಪ ಬಜೆಟ್ ಕಡಿಮೆ ಇರೋರು ಅಂದ್ರೆ ತಮಿಳ್ನಾಡಲ್ಲಿ ತಗೊಂತಾರೆ. ಇಲ್ಲ ಕರ್ನಾಟಕದಲ್ಲೇ ಬೇಕು, ಇಲ್ಲೇ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನೋರು ಕರ್ನಾಟಕದ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಎರಡು ಆಪ್ಷನ್ ಇರ್ತದೆ. ಬಜೆಟ್ ವೈಸ್ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ ತಮಿಳ್ನಾಡಲ್ಲಿ, ಇಲ್ಲೊಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕರ್ನಾಟಕ ಅಂತ ಬಂದಾಗ್ಲೇ ಸ್ವಲ್ಪ ಜಾಸ್ತಿ, ರೇರ್ ಅಪ್ರೂವಲ್ ಅಂತ ಹೇಳಿದಾಗ ನೀವು ಹೇಳಂಗೆ ಇಲ್ಲ ಸರ್, ಕಣ್ಣು ಮುಚ್ಕೊಂಡು ಜನಗಳು ತಗೊಂಡ್ಬಿಡ್ತಾರೆ. ಖಂಡಿತ ಅಲ್ವಾ? ಸೊ ಈ ತರ ಇರುತ್ತೆ ವೀಕ್ಷಕರೇ. ಸೊ ಇವಾಗ ಇದು ಎಷ್ಟು ಪರ್ಸೆಂಟ್ ಸರ್ ಇದು ನಮ್ದು ರೆಡಿ ಆಗಿರೋದು? ಇದು ಸೊ ಇವಾಗ ನೋಡ್ಬೋದು 50% ಎಲ್ಲ ಡೆವಲಪ್ಮೆಂಟ್, ಡ್ರೈನೇಜ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ವಾಟರ್ ಲೈನ್ ಕನೆಕ್ಷನ್ಸ್ ಗಳೆಲ್ಲ ಕೊಟ್ಟಿದೀವಿ. ಏನ್ ಪೆಂಡಿಂಗ್ ಇದೆ ಇನ್ನ ಮಾಡೋದು? ಈಗ ಈ ಪಾರ್ಕ್ ಕೆಲಸಗಳು ಪೆಂಡಿಂಗ್ ಇದೆ, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಇದು. ಅದಾದ್ಮೇಲೆ ನಿಮ್ಗೆ ಸೈಟ್ ಡಿಮಾರ್ಕೇಶನ್, ಮತ್ತೆ ನಮ್ದು ಹಳೆ ಮಾರ್ಕಿಂಗ್ ಎಲ್ಲ ನೋಡಿದ್ರೆ ಆ ಸೈಟ್ ಇದೆಲ್ಲ ಮಾರ್ಕ್ ಮಾಡಿರ್ತೀವಿ. ಆ ಕೆಲಸಗಳು ಮಾತ್ರ ಪೆಂಡಿಂಗ್ ಇರುತ್ತೆ. ಮತ್ತೆ ಈ ಫುಟ್ಪಾತ್ ಗಳನ್ನೆಲ್ಲ ಮಾಡಿರ್ತೀವಿ. ಫುಟ್ಪಾತ್ ಬರುತ್ತಲ್ಲ? ಬರುತ್ತೆ. ರೆಗ್ಯುಲರ್ ಲಾಸ್ಟ್ ಟೈಮ್ ಮಾಡುವಾಗ ಅದ್ರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅಂದ್ರೆ ಫುಟ್ಪಾತ್ ಬರುತ್ತೆ. ಪ್ಲಾಂಟ್ ಗಳೆಲ್ಲ ಹಾಕಿರ್ತೀವಿ. ಮತ್ತೆ ಎಲ್ಲ ಸೈಟ್ ಮುಂದೆನು ನಿಮಗೆ ಪ್ಲಾಂಟೇಶನ್ ಮಾಡೋ ಜಾಗನೂ ಇರ್ತದೆ, ಪ್ಲಾಂಟ್ಸ್ ಗಳು ಹಾಕಿರ್ತೀವಿ. ಸೂಪರ್ ಸರ್. ಸೊ ವೀಕ್ಷರ ಈ ತರ ಇರುತ್ತೆ. ಸೊ ವಿಡಿಯೋ ತುಂಬಾ ಲೆಂತ್ ಮಾಡೋದು ಬೇಡ, ನಾವು ಡೈರೆಕ್ಟ್ ಪ್ರೈಸ್ಗೆ ಬಂದ್ಬಿಡೋಣ ಸರ್, ಅಲ್ವಾ? ಸೊ ಪ್ರೀ ಲಾಂಚಿಂಗ್ ಅಲ್ಲಿ ಇದೆ, ಸೊ ರೇಟೇ ಬೇರೆ ಇರುತ್ತೆ. ರೆಡಿ ಆದ್ಮೇಲೆ ರೇಟ್ ಬೇರೆ ಏನಾದ್ರು? ರೆಡಿ ಆದ್ಮೇಲೆ 5000 ತನಕ ಹೋಗಿರುತ್ತೆ. ನಾವಿವಾಗ ಲಾಂಚ್ ಅಲ್ಲಿ ಇರೋದ್ರಿಂದ 4000 ರೂಪೀಸ್ ಇರುತ್ತೆ. 4000 ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 4000 ರೂಪಾಯಿ ಇದೆ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಇಲ್ಲ ಬಡ್ಜೆಟ್ ಒಂದ್ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಪಕ್ಕದಲ್ಲೇ ಇದೆ, ಒಂದ್ 100 ಮೀಟರ್ಸ್ ದೂರದಲ್ಲಿ ತಮಿಳ್ನಾಡು ಪ್ರಾಜೆಕ್ಟ್ ಅಲ್ಲಿ 3000 ರೂಪೀಸ್ ಇದೆ. 3000 ಇದೆ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತದೆ ಅವ್ರ ಪೇಮೆಂಟ್ಸ್ ಗಳ ಮೇಲೆ, ಅದ್ ನಾವು ಮಾತಾಡೋಣ ಒನ್ ಟು ಒನ್ ಡಿಸ್ಕಷನ್ ಅಲ್ಲಿ. ಸೊ 70% ಲೋನ್ ಆಗುತ್ತೆ. ಎಸ್, 75% ಸಿಗುತ್ತೆ. ಓಕೆ. ಸೊ ವೀಕ್ಷಕರೇ ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಲಿಮಿಟೆಡ್ ಸೈಟು ಆಗಲೇ ಹೇಳ್ದಂಗೆ ನಿಮಗೆ ಲಾಂಚಿಂಗ್ ಕೂಡ 17, 18, 19 ಏನೋ ಇದೆಯಾ. ಸೊ ಬೇಗ ಬಂದರೆ ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳ್ಬೋದು. 70% ಲೋನ್ ಇದೆ ನಿಮಗೆ. ಸೊ 137 ಸೈಟ್ ಇದೆ, ನಂಬರ್ ಆಫ್ ಸೈಟ್ ಇದೆ, 4000 ಇದೆ. ಇನ್ನು ನಮ್ಮ ಕಡೆಯಿಂದ ಬಂದ್ರೆ ಕರ್ನಾಟಕ ಏಜೆಲ್ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಇನ್ನೇನೋ ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಳ್ಳೋಣ. ಇನ್ನೊಂದು ಲಾಸ್ಟ್ ನಾನು ಕೇಳಿಲ್ಲ, ಬುಕ್ಕಿಂಗ್ ನಿಮ್ದು ಏನು ಟೋಕನ್ ಬುಕ್ಕಿಂಗ್ ಅಂತ ಹೇಳಿ ನಾವು ಇವಾಗ 1 lakh ತಗೊಂತಾ ಇದೀವಿ, ಅಗ್ರಿಮೆಂಟ್ ಮಾಡ್ಕೊಂತಾ ಇದೀವಲ್ಲ, ಅವ್ರಿಗೆ ಡಿಸ್ಕೌಂಟ್ ಮೇಲೆ ಈಗ ನಾವು ಒಂದು 10 lakhs ಕೊಡ್ತೀವಿ, ಅಗ್ರಿಮೆಂಟ್ ಮಾಡ್ಕೊಂತೀವಿ. ಅವ್ರಿಗೆಲ್ಲ ಒಂದು ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಇರ್ತದೆ. ಅವ್ರದ್ದು ಪೇಮೆಂಟ್ ಟರ್ಮ್ಸ್ ಗಳು ಇರ್ತದೆ. ಆ ಪೇಮೆಂಟ್ಸ್ ಅಲ್ಲಿ ಅವ್ರು ಯಾವ ತರ ಕೊಡ್ತಾರೆ ಅದನ್ನ ನಾವು ಬುಕ್ಕಿಂಗ್ ಟೈಮ್ ಅಲ್ಲಿ ಮಾತಾಡ್ಕೊಂತೀವಿ. ಇಲ್ಲ ನಾರ್ಮಲ್ ಪ್ರೊಸೆಸ್ ಅಲ್ಲಿ ಹೋಗ್ತಾರ, ಇಲ್ಲ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂತಾ ಇದಾರ, ಈಗಲೇ ಅಗ್ರಿಮೆಂಟ್ ಮಾಡ್ತಾ ಇದಾರ, ಅದನ್ನ ನಾವು ಒನ್ ಟು ಒನ್ ಡಿಸ್ಕಷನ್ ಅಲ್ಲಿ ಮಾತಾಡ್ತೀವಿ. ಈಗ ಅಡ್ವಾನ್ಸ್ ನೀವು ಹೇಳಿದ್ರಿ ಬುಕ್ಕಿಂಗ್ 1 ಲಕ್ಷ ಅಂತ, ಅಕಸ್ಮಾತ್ 1 ಲಕ್ಷ ಆಗಲ್ಲಪ್ಪ, ಒಂದು 5000 ಕೊಡ್ತೀವಿ ಸರ್ ಅಡ್ವಾನ್ಸ್, ನಮ್ದು ಟೋಕನ್ ಬುಕ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರೆ ಏನಾದ್ರು ಆಗ್ಬೋದಾ? ಇಲ್ಲ, ಯಾಕಂದ್ರೆ ಇದು ನೆಕ್ಸ್ಟ್ ಇವಾಗ ಕಂಪ್ಲೀಷನ್ ಮಾಡ್ಕೊಂಡ್ ಬರ್ತಾ ಇದೀವಿ, ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದರಿಂದ ಅವ್ರು 1 lakh ಮಿನಿಮಮ್ ಏನಿದೆ, ಮಿನಿಮಮ್ 1 lakh ಆದ್ರೂ ಕೊಟ್ಟು ಬುಕ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಬುಕ್ಕಿಂಗ್ ಕ್ಯಾನ್ಸಲ್ ಆಯ್ತು, ರಿಫಂಡ್ ಕೊಡ್ತೇವೆ ಅವ್ರಿಗೆ ಅಮೌಂಟ್. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ, ಸುಮಾರು ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ತುಂಬಾ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದು ಅದು ನಾವು ದೊಡ್ಡಲ್ಮರ ಮೈಸೂರು ಹತ್ರ ಒಂದು ಉಪ್ಕಾರ್ ಗ್ಯಾಲಕ್ಸಿ ಅಂತ ಮಾಡಿದ್ವಿ. ಸೊ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು. ಸೊ ಇಲ್ಲೂ ಅಷ್ಟೇ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವರ್ಷಕ್ಕೆ ಏನಾದರೂ ಸೈಟ್ ತೊಗೊತಾ ಇದ್ದಾರೆ ಅಂದರೆ ಖಂಡಿತ ಬನ್ನಿ, ನೋಡಿ
ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಫ್ರೀ ಸೈಟ್ ವಿಸಿಟ್ ಇದೆ. ಇಲ್ಲಾಂದರೆ ಇವ್ರದ್ದು ಆಫೀಸ್ಗೆ ಹೋದರೆ ನಿಮ್ಗೆ ಏನಾದ್ರು ಬುಕ್ಲೆಟ್ ಏನಾದ್ರು ತೊಗೋಬೇಕು, ಲೀಗಲ್ ತೋರಿಸ್ಬೇಕು ಅಂತ ಹೇಳಿದ್ರೆ ಸೊ ಖಂಡಿತ ಬುಕ್ದು ಅಡ್ವಾನ್ಸ್ ಏನಾದ್ರೆ ಅಡ್ವಾನ್ಸ್ ಕೊಟ್ಬಿಟ್ಟು ಲೀಗಲ್ ತೋರಿಸ್ಕೊಳ್ಳಿ. ಸೊ ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಸೊ ವೀಕ್ಷರೇ, ಸೊ ಕೇಶವಮೂರ್ತಿ ಅವರು ನಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ಲೇಔಟ್ ತಿಳಿಸ್ಕೊಟ್ಟಿದ್ದಾರೆ. BMRD ರೇರಾ ಅಪ್ರೂವಲು. ಸೊ 8 ಎಕರಲ್ಲಿ ಬರುತ್ತೆ, 137 ಸೈಟ್ ಇದೆ, 17th 18th 19th ಪ್ರೀ ಲಾಂಚಿಂಗು ಇದೆ. ಸೊ ಬೇಗ ಬಂದರೆ ನಿಮಗೆ ಬೇಕಾಗಿರೋವಂಥ ಸೈಟ್ನ ತೊಗೋಬೋದು. ಓಕೆ, ಬೇಗ ಬನ್ನಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ, ಇಲ್ಲ ಲೊಕೇಶನ್ ಸಿಕ್ಕಿಲ್ಲ ಅಂದರೆ ಕಾಲ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನ್ ಮೇಲೆ ಬರ್ತೀವಿ ನಂಬರ್ಗೆ, ಇಲ್ಲಾಂದ್ರೆ ಆಫೀಸ್ನಾಗ ಕೂಡ ವಿಸಿಟ್ ಮಾಡಿ. ಸೊ ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ರೆಡಿ ಆದಮೇಲೆ ಒಂದು ವಿಡಿಯೋ ಮಾಡಿ ನಾವು ಹಾಕ್ತೀವಿ. ಸೊ ನೋಡ್ಬೋದು ನಿಮಗೆ ಅವಾಗ ಯಾವ ಥರ ರೆಡಿ ಆಗುತ್ತೆ ಅಂತ. ಸೊ ಒಂದ್ಸಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ. ಯಾವುದೇ ಒಂದು ಸೈಟ್ ಆಗಿರಲಿ, ಸೊ ನಾವು ವಿಡಿಯೋ ಮಾಡ್ತೀವಿ ಆದಮೇಲೆ ಸೊ ಖಂಡಿತ ಒಂದ್ಸಲಿ ಲೀಗಲ್ನ ಚೆಕ್ ಮಾಡಿಸಿ ಅಂತ ಹೇಳ್ತೀನಿ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಇದ್ರೂ ಒಂದ್ಸಲಿ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ಫರ್ದರ್ ನೀವು ಮೂವ್ ಆಗಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ನೋಡೋಕ್ಕಿಂತ ಸೈಟ್ನ ಒಂದ್ಸಲಿ ವಿಸಿಟ್ ಮಾಡಿ. ಸೊ ಇದೇ ಥರ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತು ನಮ್ಮ ಚಾನಲ್ನ ಹೊಸೊಬ್ರು ಏನೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.